ಗೌತಮ್ ಗಂಭೀರ್ ಟೀಂ ಇಂಡಿಯಾ ಹೆಡ್ ಕೋಚ್ ಆದ್ಮೇಲೆ ಬದಲಾವಣೆ ಪರ್ವ ಜೋರಾಗಿದೆ. ಹಿರಿಯ ಆಟಗಾರರ ಯುಗಾಂತ್ಯ ಒಂದ್ ಕಡೆ, ಹೊಸ ನಾಯಕರ ನೇಮಕ ಮತ್ತೊಂದೆಡೆ, ಯಂಗ್ಸ್ಟರ್ಸ್ಗೆ ಚಾನ್ಸ್ ಇನ್ನೊಂದ್ ಕಡೆ. ಹೀಗಿರುವಾಗಲೇ ರೋಹಿತ್ ಶರ್ಮಾಗೆ ಬಿಸಿಸಿಐ ಹೊಸ ಟಾಸ್ಕ್ ನೀಡಿದೆ. ಏಕದಿನ ಮಾದರಿಯಲ್ಲಿ ಕಂಟಿನ್ಯೂ ಆಗಬೇಕು ಅಂದ್ರೆ ಅಗ್ನಿ ಪರೀಕ್ಷೆಯನ್ನ ಪಾಸ್ ಆಗಲೇಬೇಕು ಅಂತ ತಾಕೀತು ಮಾಡಿದೆ. ಅಷ್ಟಕ್ಕೂ ಏನಿದು ಟೆಸ್ಟ್, ಹೇಗಿರುತ್ತೆ? ಹಿಟ್ ಮ್ಯಾನ್ಗೆ ಅಸಲಿ ಸವಾಲು ಈಗ ಶುರುವಾಯ್ತಾ? ಹೊಸ ಟೆಸ್ಟ್ ಪರಿಚಯ ಮಾಡಿಸಿದ್ಯಾಕೆ? ವಿರಾಟ್ ಕೊಹ್ಲಿ ಕಥೆ ಏನು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಕಂಡಂತಹ ಲೆಜೆಂಡರಿ ಪ್ಲೇಯರ್ಸ್ ಹಾಗೆ ಕ್ಯಾಪ್ಟನ್ಸ್. ಈ ದಿಗ್ಗಜ ನಾಯಕರು ಈಗ ತಮ್ಮ ಕ್ರಿಕೆಟ್ ಕರಿಯರ್ನ ಕ್ಲೈಮ್ಯಾಕ್ಸ್ ನಲ್ಲಿದ್ದಾರೆ. ಈಗಾಗಲೇ ಇಬ್ಬರೂ ಕೂಡ T20 ಹಾಗೆ ಟೆಸ್ಟ್ ಫಾರ್ಮೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಏಕದಿನ ಮಾದರಿ ಪಂದ್ಯಗಳಲ್ಲಿ ಮಾತ್ರವೇ ಭಾರತದ ಪರ ಕಣಕ್ಕಿಳಿಯಲಿದ್ದಾರೆ. 2027ರ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯೋದು ಇಬ್ಬರ ಮೇನ್ ಅಜೆಂಡಾ ಇದೆ. ಆದ್ರೆ ಈಗ ರೋಹಿತ್ ಕರಿಯರ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಬಿಸಿಸಿಐ ನೀಡಿರುವಂತ ಈ ಟೆಸ್ಟ್ ಪಾಸ್ ಆಗಲೇಬೇಕಿದೆ. ಫಿಟ್ನೆಸ್ ಸಾಬೀತುಪಡಿಸಲು ರೋಹಿತ್ಗೆ 2 ಟೆಸ್ಟ್ ಕಡ್ಡಾಯ. ಭಾರತ ಏಕದಿನ ತಂಡದ ನಾಯಕನಾಗಿರುವಂತಹ ರೋಹಿತ್ ಶರ್ಮಾಗೆ ಬಿಸಿಸಿಐ ಫಿಟ್ನೆಸ್ ಪರೀಕ್ಷೆಗೆ ಮುಂದಾಗಿದೆ. ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಹಿಟ್ಮ್ಯಾನ್ ಅವರ ಫಿಸಿಕಲ್ ಫಿಟ್ನೆಸ್ ಪರೀಕ್ಷೆಗೆ ಪ್ಲಾನ್ ಮಾಡಿದೆ. ಅದಕ್ಕಾಗಿ 2 ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವಂತೆ ನಿರ್ದೇಶನ ನೀಡಿದೆ. ಸೆಪ್ಟೆಂಬರ್ 13ರಂದು ಬೆಂಗಳೂರಿನ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ರೋಹಿತ್ ಶರ್ಮಾ ಫಿಟ್ನೆಸ್ ಪರೀಕ್ಷೆಗೆ ಒಳಗಾಗಲಿದ್ದಾರೆ. ಇದೇ ವೇಳೆ ಬ್ರಾಂಕೋ ಟೆಸ್ಟ್ಗೂ ಕೂಡ ಒಳಗಾಗಬೇಕಾಗುತ್ತೆ. ಬ್ರಾಂಕೋ ಟೆಸ್ಟ್ ಅನ್ನೋದು ರಗ್ಬಿ ಮತ್ತೆ ಫುಟ್ಬಾಲ್ ಆಟಗಾರರ ಫಿಟ್ನೆಸ್ ಪರೀಕ್ಷೆಗಾಗಿ ಬಳಸಲಾಗುವಂತಹ ಟೆಸ್ಟ್. ಆದ್ರೆ ಈ ಸಲ ಕ್ರಿಕೆಟ್ ಅಲ್ಲೂ ಕೂಡ ಅದನ್ನ ತರಲಾಗಿದೆ. ಇದೀಗ ಇದನ್ನ ಭಾರತೀಯ ಆಟಗಾರರ ದೈಹಿಕ ಪರೀಕ್ಷಾ ಸಾಮರ್ಥ್ಯವನ್ನು ಅಳೆಯೋಕ್ಕೂ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಈ 2 ಟೆಸ್ಟ್ಗಳು ಏನು, ಹೇಗಿರುತ್ತೆ ಅನ್ನೋದನ್ನ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಟೀಂ ಇಂಡಿಯಾ ಆಟಗಾರರ ಫಿಟ್ನೆಸ್ ಟೆಸ್ಟ್ ನಲ್ಲಿ ಹಲವು ದೈಹಿಕ ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ಇದರಲ್ಲಿ ಮೇನ್ ಆಗಿ ಯೋಯೋ ಟೆಸ್ಟ್ ಅನ್ನ ಪಾಸ್ ಆಗಲೇಬೇಕು. ವೇಗವಾಗಿ ಓಡೋ ಮೂಲಕ ತಮ್ಮ ದೈಹಿಕ ಸಾಮರ್ಥ್ಯವನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಈ ಫಿಟ್ನೆಸ್ ಟೆಸ್ಟ್ ನಲ್ಲಿ 20 ಮೀಟರ್ ಅಳತೆಯಲ್ಲಿ 2 ಕೋನಗಳನ್ನು ನೇರವಾಗಿ ಇಟ್ಟಿರಲಾಗುತ್ತೆ. ಇಲ್ಲಿ ಆಟಗಾರರು ಓಟವನ್ನ ಪ್ರಾರಂಭ ಮಾಡಿ 2 ಲೈನ್ಗಳಲ್ಲಿರುವಂತಹ ಕೋನಗಳ ಬೀಪ್ ಧ್ವನಿಯನ್ನು ಅನುಸರಿಸಿ ತಮ್ಮ ದೂರವನ್ನ ರೀಚ್ ಮಾಡಬೇಕು. ಹಾಗೆ ಈ ಟೆಸ್ಟ್ ನಲ್ಲಿ 8.15 ನಿಮಿಷದೊಳಗೆ 2 ಕಿಲೋಮೀಟರ್ ಓಡಬೇಕಾಗುತ್ತೆ. ಒಂದ್ ವೇಳೆ ಇದು ಸಾಧ್ಯವಾಗದೇ ಇದ್ರೆ ಫೇಲ್ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಅಂಕಗಳು ತಂತ್ರಾಂಶ ಆಧಾರವಾಗಿದ್ದು, ಹೀಗಾಗಿ ಯಾವುದೇ ಸುತ್ತಿನಲ್ಲಿ ಎಡವಿದ್ರೂ ಕೂಡ ಮತ್ತೊಮ್ಮೆ ಪರೀಕ್ಷೆಗೆ ಒಳಗಾಗಬೇಕಾಗುತ್ತೆ. ಹೀಗಾಗಿಯೇ ಯೋಯೋ ಟೆಸ್ಟ್ ಪಾಸ್ ಆಗೋದು ಟೀಂ ಇಂಡಿಯಾ ಆಟಗಾರರ ಪಾಲಿಗೆ ಅಗ್ನಿ ಪರೀಕ್ಷೆಯೇ ಆಗಿದೆ. ಅಷ್ಟೇ ಅಲ್ಲ, ಈ ಸಲ ಟೀಂ ಇಂಡಿಯಾದ ಹೊಸ ತರಬೇತುದಾರರಾಗಿರುವಂತ ಆಡ್ರಿಯನ್ ಲೆ ರೂಕ್ಸ್ ಆಟಗಾರರಿಗೆ ಬ್ರಾಂಕೋ ಟೆಸ್ಟ್ ಎಂಬ ಹೊಸ ಫಿಟ್ನೆಸ್ ಪರೀಕ್ಷೆಯನ್ನ ತರೋಕೆ ನಿರ್ಧಾರ ಮಾಡಿದ್ದಾರೆ. ಈ ಪರೀಕ್ಷೆಯನ್ನ ರಗ್ಬಿ ಮತ್ತು ಫುಟ್ಬಾಲ್ ಆಟಗಾರರ ಫಿಟ್ನೆಸ್ ಮಟ್ಟವನ್ನ ಪರೀಕ್ಷೆ ಮಾಡೋಕೆ ಬಳಸಲಾಗುತ್ತೆ. ಈ ಟೆಸ್ಟ್ ನಲ್ಲಿ ಮೊದಲು ಆಟಗಾರ 20 ಮೀಟರ್ ಓಡಬೇಕು, ಆ ಬಳಿಕ 40 ಮೀಟರ್, ಹಾಗೆ ಆ ನಂತರ 60 ಮೀಟರ್ ಓಡಬೇಕು. ಈ 3ಅನ್ನೂ ಸೇರಿಸಿದ್ರೆ 1 ಸೆಟ್ ಆಗುತ್ತೆ. ಆಟಗಾರರು ಒಟ್ಟು 5 ಅಂತಹ ಸೆಟ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಬಟ್ ಇಲ್ಲಿ ಚಾಲೆಂಜಿಂಗ್ ಏನಪ್ಪಾ ಅಂದ್ರೆ ಈ 5 ಎಲ್ಲಾ ಸೆಟ್ಗಳನ್ನು ಕೂಡ ಆಟಗಾರರು 6 ನಿಮಿಷಗಳ ಒಳಗೆ ಪೂರ್ಣಗೊಳಿಸಬೇಕು. ಹಾಗೆ 2 ಕಿಲೋಮೀಟರ್ ಟೈಮ್ ಟ್ರಯಲ್ ನಲ್ಲಿ ಬೌಲರ್ಗಳು ಸರ್ಕ್ಯೂಟ್ ಅನ್ನ 8 ನಿಮಿಷ 15 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ವಿಕೆಟ್ ಕೀಪರ್ಗಳು ಹಾಗೆ ಬ್ಯಾಟರ್ಗಳು 8 ನಿಮಿಷ 30 ಸೆಕೆಂಡ್ಗಳನ್ನ ತೆಗೆದುಕೊಳ್ಳಬಹುದು. ಯೋಯೋ ಟೆಸ್ಟ್ ನಲ್ಲಿ ಆಟಗಾರರು 20 ಮೀಟರ್ ಅಂತರದಲ್ಲಿ 2 ಮಾರ್ಕರ್ಗಳ ನಡುವೆ ವೇಗವಾಗಿ ಹೊಡಬೇಕಾಗುತ್ತೆ. ಪ್ರತಿ 40 ಮೀಟರ್ ಓಟದ ನಂತರ ಆಟಗಾರರು 10 ಸೆಕೆಂಡ್ ವಿರಾಮವನ್ನು ತೆಗೆದುಕೊಳ್ಳಬಹುದು. ಆಕ್ಚುಲಿ ಯೋಯೋ ಟೆಸ್ಟ್ನೇ ಕಠಿಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಟೀಂ ಇಂಡಿಯಾ ಆಟಗಾರರಿಗೆ ಅತ್ಯಂತ ಕಠಿಣವೆನಿಸಿರುವಂತ ಬ್ರಾಂಕೋ ಟೆಸ್ಟ್ ಅನ್ನ ಪಾಸ್ ಮಾಡೋದು ಕೂಡ ಕಡ್ಡಾಯವಾಗಿದೆ. ಕ್ರಿಕೆಟಿಗರು ಮೈದಾನಕ್ಕಿಂತ ಜಿಮ್ ನಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದ್ರಿಂದ ಕೋಚಿಂಗ್ ಸಿಬ್ಬಂದಿ ಈ 2 ಟೆಸ್ಟ್ಗಳ ನಿರ್ಧಾರಕ್ಕೆ ಬಂದಿದ್ದಾರೆ. ಅಷ್ಟಕ್ಕೂ ಈಗ ರೋಹಿತ್ ಶರ್ಮಾ ಅವರಿಗೆ ಈ ಟೆಸ್ಟ್ ಮಾಡಿಸಿರೋದಕ್ಕೆ ಕಾರಣ ಕೂಡ ಇದೆ. ಭಾರತ ಏಕದಿನ ತಂಡದ ನಾಯಕನಾಗಿರುವಂತಹ ರೋಹಿತ್ ಶರ್ಮಾ ಸದ್ಯ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಕಳೆದ 6 ತಿಂಗಳುಗಳಿಂದ ಟೀಂ ಇಂಡಿಯಾ ಪರ ಯಾವುದೇ ಪಂದ್ಯವನ್ನಾಡಿಲ್ಲ. ಹೀಗಿದ್ರೂ ಕೂಡ 2027ರ ಏಕದಿನ ವಿಶ್ವಕಪ್ ಆಡುವ ಆಸೆಯಲ್ಲಿದ್ದಾರೆ. ಹೀಗಾಗಿ ಏಕದಿನ ಮಾದರಿ ಪಂದ್ಯಗಳು ಸ್ಟಾರ್ಟ್ ಆಗೋ ಮುನ್ನವೇ ಫಿಟ್ನೆಸ್ ಟೆಸ್ಟ್ಗೆ ಒಳಪಡಿಸೋಕೆ ಬಿಸಿಸಿಐ ನಿರ್ಧಾರ ಮಾಡಿದೆ. ಏಕದಿನ ಕ್ರಿಕೆಟ್ನಲ್ಲಿ ಮುಂದುವರಿಬೇಕು ಅಂದ್ರೆ ರೋಹಿತ್ ಶರ್ಮಾ ಅವರು ಈ ಪರೀಕ್ಷೆಗಳನ್ನ ಪಾಸ್ ಆಗಲೇಬೇಕಿದೆ. ಸೆಪ್ಟೆಂಬರ್ 13ರಂದು ಬೆಂಗಳೂರಿನ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಈ ಫಿಟ್ನೆಸ್ ಪರೀಕ್ಷೆಗಳು ನಡೆಯಲಿವೆ. ಇದು ಹಿಟ್ಮ್ಯಾನ್ ಕ್ರಿಕೆಟ್ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡಲಿದೆ. ಆದರೆ ವಿರಾಟ್ ಕೊಹ್ಲಿ ವಿಚಾರವಾಗಿ ಮಾತ್ರ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ. ನಮಸ್ಕಾರ.